ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಬೆಳಿಗ್ಗೆ ಟಿಫನ್ಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ, ಯಾವ ಐಡಿಯಾನೂ ಬರ್ತಾಯಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು, ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ಲೆ ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 1 ಗ್ಲಾಸಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಬನ್ಸಿ ರವೆ, ಗೋಧಿ ನುಚ್ಚು ಅಥವಾ ಚಿರೋಟಿ ರವೆನ ಉಪಯೋಗ ಮಾಡ್ಬೋದು. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, 1 ಗ್ಲಾಸಷ್ಟು ನೀರು ಕಲಿಸ್ಕೋಬೇಕು ಚೆನ್ನಾಗಿ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 10 ದೋಸೆಗಳನ್ನ ಮಾಡ್ಕೋಬೋದು. ಕಲಿಸ್ಕೊಂಡಿದ್ದಾಗಿದೆ. 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ರವೆ ಮೆತ್ತಗಾಗಬೇಕು. ಉಪ್ಪಿಟ್ಟು ರವೆ ಬೇಗನೆ ಮೆತ್ತಗಾಗೋಗುತ್ತೆ. ಅಥವಾ ಚಿರೋಟಿ ರವೆನ ಉಪಯೋಗ ಮಾಡಿದ್ರೆ ತಕ್ಷಣವೇ ಮಿಕ್ಸಿಗೆ ಹಾಕೋಬೋದು. 5 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಬಂದಿದೆ. ಸ್ಟಾರ್ಟಿಂಗಲ್ಲೇ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದು ಬೇಡ, ಗಟ್ಟಿಯಾಗಿ ರುಬ್ಕೊಳ್ಳೋಣ. ಅವಶ್ಯಕತೆ ಬಿದ್ದರೆ ಆಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ನೀರು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಹುಳಿ ಮೊಸರು ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ. ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಸ್ವಲ್ಪ ಈನೋ ಪೌಡರು, ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಈನೋ ಪೌಡರ್ ಮನೇಲಿಲ್ಲ ಅಂದರೆ ಅಡುಗೆ ಸೋಡಾ ಮನೇಲಿದ್ದರೆ ಹಾಕ್ಕೋಬೋದು. ಇಷ್ಟ ಇಲ್ಲ ಅಂದರೆ ಎರಡೂ ಹಾಕ್ಕೊಳ್ದೆ ಕೂಡ ಮಾಡ್ಕೋಬೋದು. ಈನೋ ಪೌಡರ್ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಮೇಲಿಂದ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಹರಡೋ ಅವಶ್ಯಕತೆ ಏನಿಲ್ಲ. ತೆಳ್ಳಗೆ ಬೇಕನ್ನಂಗಿದ್ರೆ ಹರಡ್ಕೋಬೋದು. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಎಣ್ಣೆ ಸ್ವಲ್ಪ, ತುಪ್ಪ ಕೂಡ ಉಪಯೋಗ ಮಾಡ್ಬೋದು. ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ತಿರುವಾಕೊಂಡು 2 ಕಡೆ ಬೇಯಿಸ್ಕೋಬೇಕು. ಈಗ ಇದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಕಾಯಿ ಚಟ್ನಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.